ಜಿಲ್ಲೆಯ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಬರಗಾಲದ ಸನ್ನಿವೇಶದಲ್ಲೂ ಅತ್ಯಂತ ಸಡಗರ ಹಾಗೂ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಖ್ಯಾತ ಸಾಹಿತಿ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯನವರು, ನಗರದ ಜಂಜಾಟಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಸಾಹಿತ್ಯವು ನೈಸರ್ಗಿಕವಾಗಿ ಬೆಳೆಯುತ್ತದೆ ಎಂದಿದ್ದಾರೆ. ಸಾಹಿತ್ಯ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪ್ರತಿಪಾದಿಸಿದರು. ಲೇಖಕರು ಸತ್ಯ, ಮಾನವೀಯತೆ ಹಾಗೂ ಸಮಾಜದ ಕಲ್ಪನೆಯನ್ನು ಹೊಂದಿರಬೇಕು ಎಂದು ಕರೆ ನೀಡಿದ ಅವರು, ಜಾತಿ ವ್ಯವಸ್ಥೆ, ದಲಿತರ ಸ್ಥಿತಿಗತಿ, ಪರಿಸರ ನಾಶ ಹಾಗೂ ತಂತ್ರಜ್ಞಾನದ ಸವಾಲುಗಳ ಕುರಿತು ಕಳಕಳಿ ವ್ಯಕ್ತಪಡಿಸಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲರು ಅಕ್ಷರ ಹಬ್ಬಕ್ಕೆ ಸಹಕರಿಸಿದ ಗ್ರಾಮಸ್ಥರಿಗೆ ಹಾಗೂ ಕನ್ನಡ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ನಾಡದೇವತೆಯ ಭಾವಚಿತ್ರಕ್ಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಪುಷ್ಪಾರ್ಪಣೆ ಮಾಡಿದರು. ಕಸಾಪ ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕನ್ನಡ ನಾಡು, ನುಡಿ, ಸಂಸ್ಕೃತಿ ಮತ್ತು ಲೇಖಕರನ್ನು ಬೆಳೆಸುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಮುಂಚೂಣಿಯಲ್ಲಿದೆ ಎಂದು ಹೆಮ್ಮೆಯಿಂದ ಸ್ಮರಿಸಿದರು. ಜೊತೆಗೆ ಜಮ್ಮನಗೌಡ ಪಾಟೀಲ್ ಹಾಗೂ ಸುಖಮುನಿ ಗುಮಗೇರಿ ತಂಡದವರಿಂದ ನಾಡಗೀತೆ ಮತ್ತು ರೈತಗೀತೆ ಕಾರ್ಯಕ್ರಮ ಪ್ರಸ್ತುತಗೊಂಡಿತ್ತು. ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಧ್ವಜ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ನಿಕಟಪೂರ್ವ ಸಾಹಿತಿ ಲಿಂಗಾರೆಡ್ಡಿ ಆಲೂರು ಅವರು ನೂತನ ಸರ್ವಾಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂಭ್ರಮದ ಸಮ್ಮೇಳನದಲ್ಲಿ ಮಾಜಿ ಸಚಿವ ಅಮರೇಗೌಡ ಪಾಟೀಲ್, ಸಂಸದ ಸಂಗಣ್ಣ ಕರಡಿ, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಖ್ಯಾತ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಶಿಕ್ಷಕ ರಾಮಚಂದ್ರಪ್ಪ ಬಡಿಗೇರ್ ಮತ್ತು ತನುಜಾ ಪೊಲೀಸ್ ಪಾಟೀಲ್ ಅವರು ಇಡೀ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ. ಸಾಹಿತ್ಯ ಮತ್ತು ಸಮಾಜದ ಕುರಿತು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ ಅವರು ವಿಶೇಷ ಉಪನ್ಯಾಸವನ್ನ ನೀಡಿದ್ರು. ವರದಿಗಾರರು ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್, ಕುಷ್ಟಗಿ. ನಿರುದ್ಯೋಗ, ಬಡತನ ಅಂತಕ್ಕಂಥ ಒಂದಿಷ್ಟು ನಮ್ಮನ್ನ ಪದೇ ಪದೇ ಕಾಡ್ತಕ್ಕಂಥ ಆಲೋಚನೆಗಳಾದರೆ, ನಾವು ಹೆಮ್ಮೆ ಪಡ್ತಕ್ಕಂಥ ಸಂಗತಿಗಳು ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ನಾವೆಲ್ಲರೂ ಸೋದರರು, ಸಮಾನತೆ, ಭ್ರಾತೃತ್ವ, ಬಾಂಧವ್ಯ, ಭಾವೈಕ್ಯತೆ, ಸಾಮರಸ್ಯ ಅಂತಕ್ಕಂಥ ಒಡಗೂಡಿ ಬೆಳೀತಕ್ಕಂಥ ಅದ್ಭುತವಾದ ಆಲೋಚನೆಗಳು ಕೂಡ ನಮ್ಮೊಟ್ಟಿಗಿದ್ದಾವೆ. ಹಾಗಾಗಿ ಸಮಾಜಕ್ಕೆ ಬಹುದೊಡ್ಡ ಕನ್ನಡಿಯೇ ಸಾಹಿತ್ಯ. ಸಮಾಜದಲ್ಲಿರುವ ಪ್ರತಿಯೊಬ್ಬರು ಕವಿಗಳು, ಕಲಾವಿದರು, ಸಾಹಿತಿಗಳು, ಬರಹಗಾರರು ಈ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು, ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡು ಕೊಟ್ಟ ಕೃತಿಗಳು ಈ ಸಾಹಿತ್ಯದ ಕೃತಿಗಳು. ಈ ಕೃತಿಗಳಿಗೆ ಒಂದು ದೊಡ್ಡ ಸದಾಶಯ ಇದೆ. ಸುಸ್ಥಿರ ಸಮಾಜವೇ ಸಾಹಿತ್ಯದ ಬಹುದೊಡ್ಡ ಆಶಯ ಬಂಧುಗಳೇ. ಹಾಗಾಗಿ ಇವತ್ತ ಸಾಹಿತ್ಯ ಮತ್ತು ಸಮಾಜವನ್ನು ನಾನು ಬೇರೆಯಾಗಿ ನೋಡೋದಕ್ಕೆ ಅಸಾಧ್ಯ ಎನ್ನುವುದನ್ನು ನಾನು ಅರಿತುಕೊಂಡು, ಕವಿರಾಜ ಮಾರ್ಗಕಾರ ಒಂದ್ ಕಡೆಗೆ ಹೇಳ್ತಾನೆ, ಪದನರಿದು ನುಡಿಯಲು, ನುಡಿದನರಿಯಲು ಆರ್ಪರು ನಾಡ ವರ್ಗಗಳು ಚದುರರು ನಿಜದೆಂ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತಕ್ಕಂಥ ಪದವನ್ನ ಬಳಸ್ತಾನೆ 8ನೇ ಶತಮಾನದ ಕವಿರಾಜ ಮಾರ್ಗಕಾರ. ಬಂಧುಗಳೇ, ನಮ್ಮ ಜನಪದರಲ್ಲಿ ಹೆಂಗಿದ್ರು ಅಂತಂದ್ರೆ, ಯಾವುದೇ ಶಾಲೆ ಕಟ್ಟಿಯನ್ನು ಹತ್ತದೆ ಕಾವ್ಯವನ್ನು ಕಟ್ಟಬಲ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಿಮಗೆ ಸತ್ಯ ಹೇಳ್ತೀನಿ, ಈ ಆಧುನಿಕ ಕಾಲದಲ್ಲಿ ಒಂದು ಊಟಕ್ಕೆ 25,000 ರೂಪಾಯಿ ಕೊಟ್ಟು ಊಟ ಮಾಡುವ ಕಾಲದಲ್ಲಿ ಒಂದು ಊಟಕ್ಕೆ 25 ರೂಪಾಯಿ ಕೊಟ್ಟು ನಾವು ಹೇಗೆ ನಮ್ಮ ಗ್ರಾಮೀಣ ಹೋಟೆಲ್ಗಳಲ್ಲಿ ಊಟ ಮಾಡ್ತೀವೋ, ನೀವು ನಗರ ಪ್ರದೇಶಗಳಿಗೆ ಬಂದ್ರೆ ನಮ್ಮ 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಊಟಕ್ಕೆ 25,000 ಕೊಟ್ಟು ಊಟ ಮಾಡತಕ್ಕಂಥ ಜನ ಇವರು ಬರಗಾಲದಲ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ಹಿಂದೆ ಕೂಡ ಇದ್ರು.
ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇದು 3500 ವರ್ಷಗಳ ಹಿಂದಿನ ಕಥೆ ಅಲ್ಲ. ನಾನು ಕೊಪ್ಪಳದ ಕಥೆಯೊಂದನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಕೊಪ್ಪಳದ ಒಬ್ಬ ಹನುಮಪ್ಪ ತನ್ನ ಮಗನಿಗೆ ತೀವ್ರವಾದ ಕಾಯಿಲೆ ಬಂದಿದ್ದರಿಂದ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತನ್ನ ಮಗ ಹನುಮಂತನನ್ನ ತೆಗೆದುಕೊಂಡು ಹೋಗಿ ಸೇರಿಸಿದ್ದು. 8 ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದ. ಅವನ ಹತ್ರ ತಾನು ಮಾರಿದ್ದ ಹೊಲದ 12,000 ರೂಪಾಯಿ ಮಾತ್ರ ಇತ್ತು. ಈ ಸಂದರ್ಭದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಡೆಯುತ್ತಿದೆ. ಬಹುಶಃ ವಿವಿಧ ಗೋಷ್ಠಿಗಳು ಕೂಡ ಇಲ್ಲಿ ನಡೀತಾ ಇದೆ. ಆ ಗೋಷ್ಠಿಗಳಲ್ಲಿ ನಮ್ಮ ಎಲ್ಲರ ಉಪಸ್ಥಿತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ಯಾಕಂದ್ರೆ ಎಲ್ಲೋದ್ರೂ ಪುರುಷರಲ್ಲೇ ಸಾಮ್ರಾಜ್ಯ ಆಗಬಾರದು. ಯಾಕಂದ್ರೆ ನಾವು ಮಹಿಳೆಯರು 33% ಕೇಳ್ತಾ ಇದ್ದೀವಿ. ಇಲ್ಲಿದ್ದೇನೆ ವೇದಿಕೆಯಿಂದ ಶುರುವಾಗಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೇನೆ. ಸವಾಯಿ ಗಂಧರ್ವ ಮುಂತಾದ ಸಂಗೀತ ದಿಗ್ಗಜರನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಇದನ್ನು ನೋಡಿದಾಗ ಹೆಮ್ಮೆ ಎನಿಸುತ್ತದೆ. ಕನ್ನಡ ನಮ್ಮ ಕಲಿಕೆ ಭಾಷೆ, ಇದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು.